ಹನಿ ಟ್ರ್ಯಾಪು ನನಗೇನು ಮಾಡಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಸುಮಾರು ಒಂದು 8ರಿಂದ 10 ಜನಕ್ಕೆ ಹನಿ ಟ್ರ್ಯಾಪ್ಗಳನ್ನ ಮಾಡಿದರು. ನನಗೆ ಪರಿಚಯ ಇರುವಂಥವರು ಒಂದಿಬ್ಬರು ಬಂದು ನನಗೆ ವಿಚಾರವನ್ನು ತಿಳಿಸಿದ್ರು. ಅವರೆಲ್ಲರೂ ತುಂಬ ಗೌರವಯುತವಾಗಿ ಬದುಕ್ತಾ ಇರುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳು. ಅವ್ರು ಹೇಳಿದಾಗ ನಾನು ಫಸ್ಟ್ ನೆಗ್ಲಿಜೆನ್ಸಿ ಮಾಡಿದೆ. ಅದಾದ ನಂತರ ನಾನು ಇನ್ನೊಂದಿಬ್ಬರು 3 ಜನ, ಒಂದು 5 ಜನ ಒಟ್ಟಿಗೆ ಬಂದು ಹೇಳಿದಾಗ ನಮಗೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಮತ್ತು ಬೆಂಗಳೂರಲ್ಲಿ ಮತ್ತು ಮೈಸೂರು ನಗರದಲ್ಲಿ ಅವ್ರುಗಳಿಗೆ ತೊಂದರೆ ಕೊಡುವಂಥ ಕೆಲಸ ಆಯ್ತಾಯಿತು. ಆಗ ನಾನು ಬಂದು ಬೆಂಗಳೂರಲ್ಲಿ ನಮ್ಮ ಕಮಿಷನರ್ ಸಾಹೇಬರಿಗೆ, ದಯಾನಂದ್ ಸರ್ಗೆ ಮತ್ತು ನಮ್ಮ DCP ಆದಂಥ ಶ್ರೀನಿವಾಸ್ ಗೌಡರಿಗೆ ಬಂದು ಕಂಪ್ಲೇಂಟ್ನ ಕೊಟ್ವಿ. ಆ ಅಪರಾಧಿಗಳನ್ನ ಅವ್ರು ಯಾರು ಅದನ್ನು ಮಾಡ್ತಿದ್ರು ಅಂಥವ್ರನ್ನ, ಅವ್ರಿಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂಥವ್ರನ್ನ ಈಗ ಅರೆಸ್ಟ್ ಮಾಡಿ ಇಬ್ಬರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಎನ್ಕ್ವೈರಿ ನಡೀತೈತೆ. ಮೈಸೂರಿನವರು ಅವ್ರನ್ನ ನಾನು ನೋಡಿಲ್ಲ, ಅವ್ರನ್ನ ನಾನು ಇವತ್ತರೆಗೂ ಮಾತಾಡ್ಸಿಲ್ಲ. ಅವ್ರ ಫೋನ್ಗಳಲ್ಲಿ ಯಾವ ನಂಬರ್ಗಳಿಂದ ಮಾಡ್ತಿದ್ರು ಆ ನಂಬರ್ಗಳನ್ನ ನಾವು ಕೊಟ್ಟು ಕಂಪ್ಲೇಂಟ್ ಮಾಡಿದ್ವಿ. ಪೊಲೀಸ್ನವ್ರು ಅದನ್ನು ಟ್ರೇಸ್ ಔಟ್ ಮಾಡಿ ಹಿಡಿದಿದ್ದಾರೆ. ಹಿಡ್ದು ಅವ್ರನ್ನ ಈಗ ಏನು ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗ್ತಾಯಿತ್ತು. ಅದೇನೇ ಫೋನ್ ಮಾಡಿಬಿಟ್ಟು ನಿಮ್ಮದು ಫೋಟೋಸ್ ಐತೆ, ನಿಮ್ಮದು ನೀವು ಈ ಫೋಟೋಸ್ನ ತೋರಿಸ್ಬಿಡ್ತೀವಿ, ನಾವು ನಿಮ್ಮ ಮನೆಗೆ ಕಳಿಸ್ತೀವಿ, ದುಡ್ಡು ಕೊಡಿ, ಹಾಗೆ ಹೀಗೆ ಅಂತ ಅನ್ನೋ ಥರದಲ್ಲಿ ಅವ್ರಿಗೆ ಎದುರಿಸ್ತಾಯಿದ್ರು. ಹಾಗಾಗಿ ಅದೆಲ್ಲ ಗೊತ್ತಾಗಿ ನಾವು ಬಂದು ಕಂಪ್ಲೇಂಟ್ ಕೊಟ್ಟ ನಂತರ ಯಾರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ಅವ್ರು ಬಂದು ನನಗೆ ಹೇಳಿದ ನಂತರ ನಾನು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಮತ್ತು ಅವ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಳ್ಬೇಕು ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ, ನಮ್ಮ ಬೆಂಗಳೂರು CCBಗೆ. ಅದರ ಆಧಾರದ ಮೇಲೆ ಅವರು ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಈಗ ಅವ್ರನ್ನ ಅರೆಸ್ಟ್ ಮಾಡೋರೆ ಅಂತ, ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಯಾರ್ಯಾರು ಅವರೇ ಆ ಜಾಲದಲ್ಲಿ ಅವ್ರನ್ನೆಲ್ಲರೂ ಹುಡುಕುವಂಥ ಕೆಲಸನ ಮಾಡ್ತಾರೆ. ಟಾರ್ಗೆಟ್ ಅಂದರೆ ಯಾರು ಉದ್ಯಮಿಗಳಿರ್ತಾರೆ ಮತ್ತು ಸಫಿಸ್ಟಿಕೇಟೆಡ್ ಆಗಿ ಜೀವನ ಮಾಡ್ತಾ ಇರುವಂಥ ವ್ಯಕ್ತಿಗಳು ಯಾರು, ಈ ಡಾಕ್ಟರ್ಸ್ ಇರ್ಬೋದು, ಡಾಕ್ಟ್ರುಗಳಿಗೂ ಮಾಡಿದ್ದಾರೆ, ಮತ್ತು ಇಂಜಿನಿಯರ್ಸ್ಗಳಿಗೂ ಮಾಡಿದ್ದಾರೆ, ಉದ್ಯಮಿಗಳಿಗೆ ಮಾಡಿದ್ದಾರೆ, ಮತ್ತು ಪ್ರೊಫೆಸರ್ಸ್ಗಳಿಗೂ ಮಾಡಿದ್ದಾರೆ. ಪ್ರೊಫೆಸರ್ಸ್ಗಳು ಅಂತ ಚಾನ್ಸಲರ್ ಏನೋ ಗೊತ್ತಿಲ್ಲ, ಅವ್ರೇನು ವೈಸ್ ಚಾನ್ಸಲರ್ ಏನು ಆಗಿರಲಿಲ್ಲ. ಪ್ರೊಫೆಸರ್ಸ್ಗಳನ್ನ ಅವ್ರನ್ನೂ ನನಗೆ 1-2-3 ಜನ ಕಂಪ್ಲೇಂಟ್ ಮಾಡಿದರು. ಅದನ್ನು ನಾನು ಇದನ್ನು ತಪ್ಪಿಸ್ಬೇಕು, ನಮ್ಮ ಕ್ಷೇತ್ರದಲ್ಲಿ ಅದರಲ್ಲೂ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಥರದ್ದು ನಡಿಬಾರ್ದು ಅಂತ ನಾನು ಒಂದೇ ಒಂದು ಇಂಟೆನ್ಷನಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಅವರು ಬೆಂಗಳೂರಲ್ಲೂ ಅವರ ಜಾಲಗಳಿತ್ತು ಅಂತ ಅಂದ್ಬಿಟ್ಟು ಇಲ್ಲೂ ಅವರಿಗೆ ಬಂದಾಗ ತೊಂದರೆ ಕೊಡ್ತಾಯಿದ್ರು. ಹಾಗಾಗಿ ನಾನು ಕಂಪ್ಲೇಂಟ್ ಕೊಟ್ಟು ಇದು ಮಾಡಿಸಿದೆ ಅಷ್ಟೇ. ರಾಜಕೀಯ ಅದೆಲ್ಲ ಏನಿಲ್ಲ. ಇದು ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು, ಮತ್ತು ಅವ್ರ ಜೀವನವನ್ನು ಸಾಗಿಸ್ತಾ ಇರುವಂಥವ್ರು, ಅವ್ರು ಗೌರವಯುತವಾಗಿ ಜೀವನ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಈ ಥರ ತೊಂದರೆಗಳಾಗಬಾರ್ದು ಅಂತ ಅಂದ್ಬಿಟ್ಟು ಮಾಡಿಸಿರೋದು. ನಮಗೆ ಯಾರೂ ಬಂದು ನಮ್ಮ ಹತ್ರ ಯಾರನ್ನೂ ಡಿಮ್ಯಾಂಡು ಮಾಡಿಲ್ಲ, ನಮ್ಗೆ ಯಾರೂ ಏನು ತೊಂದರೆನೂ ಕೊಟ್ಟಿಲ್ಲ. ನಮ್ಮ ಕ್ಷೇತ್ರದ ನನಗೆ ಪರಿಚಯ ಇರುವಂಥ ಯಾರು ಅವರೆಲ್ಲರ ಈಗ ಉತ್ತಮವಾದಂಥ ಜೀವನವನ್ನು ಕಟ್ಕೊಂಡಿರೋರು, ಉತ್ತಮವಾಗಿ ಜೀವನ ಸಾಗಿಸ್ತಾ ಇರುವಂಥವ್ರು, ಅವ್ರಿಗೆ ಆ ಥರ ತೊಂದರೆಗಳಾಗಬಾರ್ದು ಮತ್ತು ಬೇರೆ ಬೇರೆ ಥರ ಅವ್ರಿಗೆ ಅಪಪ್ರಚಾರಗಳಾಗಬಾರ್ದು ಅಂತ ನಾವು ಒಂದೇ ಒಂದು ಇಂಟೆನ್ಷನಿಂದ ಇದೆಲ್ಲನೂ ಮಾಡಿ. ಎಷ್ಟು ಜನ ಅನ್ನೋದು ನಮಗೆ ಗೊತ್ತಿಲ್ಲ. 2 ಫೋನ್ ನಂಬರಿಂದ ಮಾಡ್ತಾಯಿದ್ರು ಅವರು. ಆ 2 ಫೋನ್ ನಂಬರ್ನ ಕೊಟ್ವಿ, ಅದನ್ನು ಟ್ರೇಸ್ ಔಟ್ ಮಾಡಿ ಟ್ರ್ಯಾಪ್ ಮಾಡಿ ಹಿಡಿದಿದ್ದಾರೆ. ಅದೆಲ್ಲವನ್ನು ನಾವು ಪೊಲೀಸ್ನವ್ರನ್ನೇ ಕೇಳಬೇಕು, ಅವ್ರು ಯಾವ ಥರ ಮಾಡ್ತಿದ್ರು, ಏನು ಮಾಡ್ತಿದ್ರು ಅಂತ. ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂಥವ್ರದ್ದು ನಂಬರ್ಗಳನ್ನ ನಾವು ಮೆನ್ಷನ್ ಮಾಡಿದ್ವಿ. ಅವ್ರ ಹೆಸರುಗಳೂ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರನ್ನ ಆ ನಂಬರ್ನ ಟ್ರೇಸ್ ಔಟ್ ಮಾಡಿ ಅವ್ರನ್ನ ಹಿಡಿದಿದ್ದಾರೆ. ಇದಾಗಿ ಹೆಚ್ಚು ಕಡಿಮೆ ಒಂದು 25 ದಿವಸದ ಮೇಲೇ ಆಗಿದೆ ಕಂಪ್ಲೇಂಟ್ ಕೊಟ್ಟು. ಅದು ಈಗ ಅವ್ರನ್ನ ಹಿಡಿದು ಅವ್ರನ್ನೆಲ್ಲರೂ ಏನೋ ಕಂಪ್ಲೇಂಟ್ ನಾನೇ ಕೊಟ್ಟಿರೋದು. ನಾನು ಮತ್ತು ಯಾರು ವಿಕ್ಟಿಮ್ಸ್ ಅವರೇ ಅವ್ರನ್ನೆಲ್ಲರೂ ಚಪ್ಪಪ್ಪ ಅವ್ರ ಹೆಸರುಗಳೆಲ್ಲ ಪ್ರಸ್ತಾಪ ಮಾಡೋದು ಬೇಡ. ಅವ್ರಿಗೆ ಒಂಥರ ಮುಜುಗರ ಇರ್ತದೆ ಸಮಾಜದಲ್ಲಿ, ಅವ್ರ ಗೌರವಕ್ಕೆ ಕುಂದು ಬರಬಾರ್ದು ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆ್ಯಸ್ ಒಬ್ಬ ಶಾಸಕನಾಗಿ ಏನು ಮಾಡ್ಬೇಕು ಆ ಕೆಲಸ ಮಾಡಿದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.